ಏನು 56,000ಕ್ಕೂ ಹೆಚ್ಚಿಗೆ ಶಿವಮೊಗ್ಗ ನಗರದ ಬಿಟ್ಟೋಗಿದೆ. ಇದನ್ನ 288 ಬೂತ್ಗಳಲ್ಲಿ ನಾವೇನೀಗಾಗಲೇ ಬೂತ್ ಕಮಿಟಿ ಮಾಡಿದೀವಿ. ಈ ಬೂತ್ ಕಮಿಟಿ ಕಾರ್ಯಕರ್ತರಿಗೆ 30ನೇ ತಾರೀಕು ಕಾಂತೇಶ್ ಹೇಳಿದ ಪ್ರಕಾರ ಶಿವಮೊಗ್ಗದ ಪೇಸ್ ಕಾಲೇಜ್ ಆಡಿಟೋರಿಯಂನಲ್ಲಿ ಅವರಿಗೆ ಟ್ರೈನಿಂಗ್ ಕೊಡುತ್ತೆ. ಆ ಬೂತ್ ಕಾರ್ಯಕರ್ತರು ಶಿವಮೊಗ್ಗ ನಗರದ ಪ್ರತಿ ಮನೆಗೂ ಹೋಗ್ತಾರೆ. ಆ ಮನೆಯಲ್ಲಿ ಅಕಸ್ಮಾತ್ ಯಾರ್ದಾರು ಬಿಟ್ಟು ಹೋಗಿದ್ರೆ ಯಾವ ಕಾರಣಕ್ಕೆ ಬಿಟ್ಟು ಹೋಗಿತ್ತು, ಅದಕ್ಕೆ ಹೇಗೆ ಸೇರಿಸ್ಬೇಕು, ಟ್ರಾನ್ಸ್ಫರ್ ಆಗಿದ್ರೆ ಇಲ್ಲಿಂದ ಎಲ್ಲೋಗಿದ್ರು ಅವ್ರು ಹೇಗೆ ಸೇರಿಸ್ಬೇಕು, ಈ ರೀತಿ ಸೇರಿಸೋ ದಿಕ್ಕಲ್ಲಿ ಏನೇನ್ ಮಾಡ್ಬೇಕು ಅನ್ನೋದನ್ನ ಎಲ್ಲವೂ ನಮ್ಮ ಕಾರ್ಯಕರ್ತರು ಪ್ರತಿ ಮನೆಗೂ ಹೋದಾಗ ತಿಳ್ಕೊಂಡ್ ಬರ್ತಾರೆ. ಏನಾದ್ರು ಕನ್ಫ್ಯೂಷನ್ಸ್ ಇದ್ರೆ 24ನೇ ತಾರೀಕಿಂದ ಸೆಪ್ಟೆಂಬರ್ 23 ತನಕನೂ ಕೂಡ ಕ್ಲಾರಿಫಿಕೇಶನ್ಗೆ ಹೇಗಿದ್ರು BLOಗಳು ಜೊತೆ BLAಗಳು ಕೂಡ ಹೋಗ್ತಾರೆ. ನಮ್ಮ ಮಾಹಿತಿ ಕೇಂದ್ರ ಏನು ಓಪನ್ ಆಗಿರುತ್ತೆ ಅಲ್ಲಿ ನಮ್ಮ ಪ್ರಮುಖರು ಇರ್ತಾರೆ. ಶುಭಮಂಗಳ ಕಲ್ಯಾಣ ಮಂದಿರದ ಆ ಒಂದು ಭಾಗದಲ್ಲಿ ಆ ಮಾಹಿತಿ ಕೇಂದ್ರದಲ್ಲಿ ಏನ್ ಬೇಕಾದ್ರೂ ಕೂಡ ಅವರಿಗೆ ಸೇರ್ಸೋದಿಕ್ಕೆ ಸಹಕಾರ ಕೊಡುತ್ತೆ. ಯಾಕೆಂದ್ರೆ ಶಿವಮೊಗ್ಗ ನಗರದ ಪ್ರತಿಯೊಬ್ಬ ವೋಟರ್ದು ಕೂಡ ಅವನ ಹಕ್ಕನ್ನ ಚಲಾವಣೆ ಮಾಡೋದಕ್ಕೆ ಪೂರ್ಣ ಸಹಕಾರವನ್ನ ರಾಷ್ಟ್ರಭಕ್ತ ಬಳಗದಿಂದ ನಾವು ಕೊಡೋದಿದ್ದೇವೆ. ಅಲ್ಲಲ್ಲ, ನಮಗೀಗ 56,000 ಬಿಟ್ಟೋಗಿದೆಯಲ್ಲ, ಎಕ್ಸ್ಟೆನ್ಷನ್ ಕೊಟ್ಟಿದ್ದಕ್ಕೆ ಸಾಕಷ್ಟು ಕಮ್ಮಿ ಆಗಿದೆ. ಆದ್ರೆ ಇದರಲ್ಲಿ ಏನಾಗಿದೆ, ಅವ್ರು 11 ಡಾಕ್ಯುಮೆಂಟ್ ನ 11ರಲ್ಲಿ ಯಾವ್ದಾದ್ರು ಒಂದು ಕೊಡ್ಬೋದು ಅಂತ ಹೇಳ್ತಾರೆ. ಇನ್ನೂ ಮತದಾರರಿಗೆ ಕನ್ಫ್ಯೂಷನ್ ಇರೋದ್ರಿಂದ ಎಷ್ಟು ಸಾಧ್ಯವೋ ಸಾಧ್ಯ ಅಷ್ಟು ಮತದಾರರಿಗೆ ಅವ್ರ ಹಕ್ಕನ್ನು ಕೊಡಿಸೋ ದಿಕ್ಕಿನಲ್ಲಿ ನಾವು ಪ್ರಯತ್ನ ಮಾಡ್ತೀವಿ. ನಮ್ಮ ಮಾಹಿತಿ ಕೇಂದ್ರ ಅಲ್ಲಿ ಒಂದೇ ಮಾಹಿತಿ ಕೇಂದ್ರ ನಾವು ಆರಂಭ ಮಾಡ್ತೀವಿ. ಅಲ್ಲಿ ಬಂದು ಏನೇ ಸಮಸ್ಯೆ ಇದ್ರೆ ಕ್ಲಾರಿಫೈ ಮಾಡ್ಕೋಬಹುದು. ಖಂಡಿತ ಬಿಡ್ತಿದೆ. ಯಾಕಂತಂದ್ರೆ ಇನ್ನೊಂದೇನಾಯ್ತು, ಅನೇಕ ಫಾರಂಗಳು ಬರೀ ಸಿಗ್ನೇಚರ್ ಮಾತ್ರ ಮಾಡಿ ತಗೊಂಡ್ಬಿಟ್ಟಿದ್ದಾರೆ. ಆ ಸಿಗ್ನೇಚರ್ ಮಾಡಿ ತಗೊಂಡಿರಂತ ಫಾರಮ್ಸ್ಗೆ ಕ್ಲಾರಿಫಿಕೇಶನ್ಗೆ ಅವ್ರಿಗೆ ನೋಟಿಸ್ ಕೊಡ್ತಾರೆ. ಸರ್, ಚುನಾವಣಾ ಆಯೋಗದಿಂದ ನೀವು ಸಿಗ್ನೇಚರ್ ಮಾತ್ರ ಮಾಡಿದಿರಿ, ನಿಮ್ದು ಇಂಥ ಕಾರಣಕ್ಕೆ ನಿಮ್ದು ಯಾವ ಕಾರಣಕ್ಕೆ ಸೇರಿಲ್ಲ ನಮ್ಗೆ ಗೊತ್ತಿಲ್ಲ, ಹಾಗಾಗಿ ಸೇರಿಸ್ಬೇಕು ಅಂತ ಅಂದಾಗ ಅದನ್ನ ನೋಟಿಸ್ ತಗೊಂಡು ನಮ್ಮ ಮಾಹಿತಿ ಕೇಂದ್ರಕ್ಕೆ ಅವ್ರು ಬರ್ತಾರೆ. ಅವ್ರಿಗೆ ಏನೇನು ಸಹಕಾರ ಕೊಡಬೇಕು ನಾವು ಕೊಟ್ಟು, ಒಟ್ಟಾರೆ ಈಗೇನು ಸಿಗ್ನೇಚರ್ ಮಾಡಿದ್ದಾರೆ ಅವರು ಪ್ಲಸ್ ಈ 56,000ಕ್ಕೂ ಹೆಚ್ಚಿಗೆ ಏನು ಡ್ರಾಪ್ ಆಗಿದೆ ಅವರು ಎರಡರಲ್ಲಿ ಯಾರ್ಯಾರು ಬರಕ್ಕೆ ಸಾಧ್ಯ ಅಷ್ಟು ಜನಕ್ಕೂ ಕೂಡ ಮಾಹಿತಿ ಕೇಂದ್ರದ ಮಾಹಿತಿ ಕೊಟ್ಟು ವೋಟರ್ ಲಿಸ್ಟ್ ಸೇರಿಸಂತ ಪ್ರಯತ್ನ ಮಾಡ್ತೇವೆ. ಒಂದು ತುಂಬಾ ಇಡೀ ದೇಶದ ರಾಷ್ಟ್ರಭಕ್ತರಿಗೆ ನೋವಾಗಿರೋದು, ಶ್ರೀಮತಿ ಸೋನಿಯಾ ಗಾಂಧಿ ಅವರು ಒಂದೇ ಮಾತರಂ ರಾಷ್ಟ್ರಗೀತೆ ಬಗ್ಗೆ ನಡ್ಕೊಂಡಿರೋಂಥ ರೀತಿ. ನನಗೆ ಅನೇಕ ಕಾಂಗ್ರೆಸ್ ಪ್ರಮುಖರು ನೊಂದು ಫೋನ್ ಮಾಡಿದ್ದಾರೆ. ದೇಶಕ್ಕೋಸ್ಕರ ಹೋರಾಟ ಮಾಡಿ, ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡಿ, ಒಂದೇ ಮಾತರಂ ಗೀತೆಯ ಸ್ಫೂರ್ತಿ ತಗೊಂಡು ಸ್ವತಂತ್ರವನ್ನ ತಂದುಕೊಟ್ಟಂತ ಕಾಂಗ್ರೆಸ್ಸಿಗರು ನಾವೆಲ್ಲರೂ ಕೂಡ ಇವತ್ತು ತಲೆ ತಗ್ಸಂಗಾಗಿದೆ. ಬಂಕಿಮಚಂದ್ರ ಚಟ್ಟೋಪಾಧ್ಯಾಯರ ರಚನೆ ಮಾಡಿದಂತ ಒಂದೇ ಮಾತರಂ ಇವತ್ತು 150 ವರ್ಷ. ಆ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡಿದಂತ ಯೌವನವನ್ನು ಕೂಡ ಮರೆತು ಪೊಲೀಸ್ನವ್ರು ಬೂಟ್ ಒದೆ ತಿಂದು ಜೈಲಿಗೆ ಹೋಗಿ ನೇಣುಗಂಬದ ಹತ್ರ ಒಂದೇ ಮಾತರಂ ಅಂತ ಘೋಷಣೆ ಕೂಗಿ ಪ್ರಾಣ ಬಿಟ್ಟಂತ ಸಾವಿರಾರು ಲಕ್ಷ ಯುವಕರ ಆತ್ಮಕ್ಕೆ ಆ ಸೋನಿಯಾ ಗಾಂಧಿಯವರ ನಡವಳಿಕೆಯಿಂದ ಎಷ್ಟು ನೋವಾಗಿರ್ಬೋದು ಅನ್ನೋಂಥ ಅಂಶವನ್ನ ನಾವೆಲ್ಲರೂ ಕೂಡ ಈ ಸರಿ ಗಮನಿಸ್ಬೇಕು. ಸೋನಿಯಾ ಗಾಂಧಿಯವ್ರಿಗೂ ಸ್ವಾತಂತ್ರ್ಯಕ್ಕೂ ಕೂಡ ಹೋರಾಟಕ್ಕೂ ಏನು ಸಂಬಂಧ ಇಲ್ಲ. ಅವರ ತಾಯಿ ಆ ಸಂದರ್ಭದಲ್ಲಿ ಇಟಲಿಯಲ್ಲಿ ಎಲ್ಲೋ ಇದ್ರು. ಅವ್ರು ಏನೇನ್ ಮಾಡ್ತಿದ್ರು ಏನು ಕತೆ ನಾನು ಅವ್ರ ಬಗ್ಗೆ ವೈಯಕ್ತಿಕ ಟೀಕೆ ಮಾಡಕ್ ಇಷ್ಟಪಡಲ್ಲ. ಕನಿಷ್ಠ ಭಾರತಕ್ಕೆ ಬಂದ ನಂತರ ಯಾರು ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡಿ ದೇಶಕ್ಕೆ ಸ್ವತಂತ್ರವನ್ನು ತಂದುಕೊಟ್ಟಂತ ಕಾಂಗ್ರೆಸ್, ಆ ಕಾಂಗ್ರೆಸ್ಸಿನ ನೇತೃತ್ವ ಬಂದ ನಂತರನಾದ್ರೂ ಕೂಡ
ಆ ಕಾಂಗ್ರೆಸ್ಸಿನ ಇತಿಹಾಸವನ್ನಾರು ಕೂಡ ಆ ತಾಯಿ ಓದ್ಬೇಕಾಗಿತ್ತು. ಆ ಒಂದೇ ಮಾತ್ರಮನ್ನ ಇತಿಹಾಸನಾರು ತಿಳ್ಕೋಬೇಕಾಗಿತ್ತು. ಅದು ಬಿಟ್ಟು ವೇದಿಕೆಯಲ್ಲಿ ಹೇಗೆ ಅವರು ಮಲ್ಲಿಕಾರ್ಜುನ ಖರ್ಗೆ ಅವ್ರ ಜೊತೆಗೆ ನಡ್ಕೊಂಡ್ರು ಅನ್ನೋದನ್ನ ನಾವೆಲ್ಲ ವಾಟ್ಸಪ್ ಅಲ್ಲಿ ಟಿವಿನಲ್ಲಿ ನೋಡಿ ಇಂಥವ್ರ ಕೈಯಲ್ಲಿ ಕಾಂಗ್ರೆಸ್ ಸಿಕ್ಕಿದೆಯಲ್ಲ ಅಂತ ನಮಗೆ ನೋವಾಗ್ತಾ ಇದೆ. ಒಂದೇ ಮಾತ್ರಮ್ಮನ ಪ್ರೇರಣೆ, ಸ್ಫೂರ್ತಿ, ಇದರ ಮಹತ್ವ ಆ ತಾಯಿಗೆ ಗೊತ್ತಿಲ್ಲ, ತಿಳ್ಕೊಂಡಂತ ಪ್ರಯತ್ನನೂ ಮಾಡಲಿಲ್ಲ. ಹಾಗಾಗಿ ಅವ್ರು ಹಾಗೆ ನಡ್ಕೊಂಡಿದ್ದಾರೆ. ಈಗಲಾದ್ರೂ ಕೂಡ ಆ ರೀತಿ ನಡ್ಕೊಂಡಿದ್ದು ತಪ್ಪು ಅನ್ನಂಥದನ್ನ ಕಾಂಗ್ರೆಸ್ಸಿನ ಯಾವುದಾದ್ರೂ ನಾಯಕರು ಆ ಒಂದೇ ಮಾತ್ರ ಮಹತ್ವವನ್ನು ಕೂಡ ಅವ್ರಿಗೆ ತಿಳಿಸಿ ಆ ಧೈರ್ಯ ಮಾಡಕ್ಕೆ ಯಾವ ಕಾಂಗ್ರೆಸ್ಸಿಗೆ ಪುರುಷರಿಗಾಗ್ಲಿ ಹೆಣ್ಮಕ್ಳಿಗಾಗ್ಲಿ ಧೈರ್ಯ ಇದೆ ನನಗೆ ಗೊತ್ತಿಲ್ಲ. ಸೋನಿಯಾ ಗಾಂಧಿ ಮುಂದೆ ನಿಂತು ಆ ಒಂದೇ ಮಾತ್ರ ಮಹತ್ವ ತಿಳಿಸಂತ ಶಕ್ತಿ ಯಾರಿಗಿದೆಯೋ ನಂಗೆ ಗೊತ್ತಿಲ್ಲ. ಯಾರು ಒಬ್ಬರು ತಿಳಿಸಿದ್ರೆ ಅವ್ರು ಅರ್ಥ ಮಾಡ್ಕೊಂಡಂತ ಪ್ರಯತ್ನ ನಡೆಸಿ ಹೌದಾ ಇದು ಹಿಂಗ ಒಂದೇ ಮಾತ್ರ ಬಂದ್ರೆ ಅನ್ನೋದನ್ನ ಆ ತಾಯಿ ಗೊತ್ತಾಗಿ ನಡ್ಕೊಂಡಿರೋಂಥ ರೂಪಕ್ಕೆ ಕ್ಷಮೆ ಕೇಳಬಹುದು ಅನ್ನಂತ ಒಂದು ಒಂದು ಕಲ್ಪನೆ ನಂದು. ಭ್ರಮೆ ಆಗ್ಬಾರ್ದು ಇದು. ಕ್ಷಮೆ ಕೇಳಿದ್ರೆ ಆಗ ನನಗನ್ಸತ್ತೆ ಆ ಎಲ್ಲ ಸ್ವಾತಂತ್ರ್ಯ ಹೋರಾಟಗಾರರ ಆತ್ಮಕ್ಕೆ ಶಾಂತಿ ಸಿಗಬಹುದೇನೋ. ಬಂಕಿಮಚಂದ್ರರ ಕುಟುಂಬದವರು ಹೇಳಿದ್ದಾರೆ ಕ್ಷಮೆ ಕೇಳಲಿ ಅಂತ. ಅನೇಕ ರಾಷ್ಟ್ರ ಭಕ್ತರು ಕೇಳಿದ್ದಾರೆ. ಕಾಂಗ್ರೆಸ್ಸಿನ ನಾವು ಕಾಂಗ್ರೆಸ್ ಅಂತ ಹೇಳ್ತಾ ಇರೋಂಥ ವ್ಯಕ್ತಿಗಳು ಅದನ್ನ ಡಿಫೆಂಡ್ ಮಾಡ್ಕೊಳ್ಳಂತ ಹೋಗಂತ ಪ್ರಯತ್ನ ನಡೆಸಬಾರ್ದು. ಎಲ್ಲವೂ ರಾಜಕಾರಣ ಅಲ್ಲ. ಏನ್ ಪ್ರಯತ್ನ ನಡೆಸಿದಾರೆ ಅವರು ಅದು ತಪ್ಪು ಅಂತ ನೇರವಾಗಿ ಹೇಳಿದ್ರೆ ತಿದ್ದ ಪ್ರಯತ್ನ ಮಾಡ್ತೀವಿ ಅಂತ ಪ್ರಾಮಾಣಿಕವಾಗಿ ಈಗಿನ ಕಾಂಗ್ರೆಸ್ನಲ್ಲಿ ಕೆಲವರಾರು ಹೇಳಿದ್ರೆ ಆಗ ನಿಜಕ್ಕೂ ಕೂಡ ಅವ್ರ ರಾಷ್ಟ್ರಭಕ್ತಿನೂ ಕೂಡ ಮೆಚ್ಚಬಹುದು. ಅವನ ಪದಕ್ಕೆ ಏನೇನೋ ಬೇಕಾದ್ರೆ ಹೇಳ್ಬೋದು ಅಂತ ನಾನು ಹೇಳಿದ್ನಲ್ಲ. ಏನ್ ಬೇಕಾದ್ರೂ ಹೇಳ್ಬೋದು. ಸೋನಿಯಾ ಗಾಂಧಿ ಹೇಳಿದ್ರ ಈ ಮಾತು? ಹಂಗಂದ್ರು ಹಿಂಗಂದ್ರು ಸೋನಿಯಾ ಗಾಂಧಿ ಹೇಳ್ಬಿಡ್ಲಿ, ಇಲ್ಲ ನಾನು ವಯಸ್ಸಾಗಿತ್ತು ಪಾಪ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ, ಅದಕ್ಕೋಸ್ಕರ ಕುರ್ಚಿ ಹಾಕಕ್ಕೆ ಕುತ್ಕೊಳಕ್ ನಾನು ಹೇಳಿದ್ದೆ. ಹೇಳಿ ಸೋನಿಯಾ ಗಾಂಧಿ, ನನಗೆ ಒಂದೇ ಮಾತ್ರ ಮಹತ್ವ ನನಗೆ ಗೊತ್ತು. ಇವರೆಲ್ಲ ಏನೋ ಕತೆಗಳು ಹೇಳ್ಕೊಂಡು ಅಂಕ ಕುರ್ಚಿ ಹಾಕಕ್ ಹೇಳಿದ್ವಿ, ಸುಮ್ನೆ ನಿಂತ್ಕೊಳ್ಳೋದು ಕಷ್ಟ, ಇನ್ನೇನೋ ಹೇಳಿದ್ವಿ ನಾವು. ಈ ರೀತಿ ಇವರ ಬಾಲಬಡಕರು ಹೇಳೋದು ಒಳ್ಳೇದಲ್ಲ. ಹೇಳಿ ಸೋನಿಯಾ ಗಾಂಧಿ ಅವರು ಹೇಳಿ. ಈವನ್ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಹೇಳಿಲ್ಲ. ಅದು ಅಲ್ಲಿ ನೇರವಾಗಿ ಕಾಣ್ತಾ ಇದ್ದು ವಿಲಿ 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 ಒದ್ದಾಡ್ತಾ ಇದ್ರ ಎಮ್ಮ. ಒಂದ್ ಕಡೆ ಒಂದೇ ಮಾತ್ರ ಹಾಡ್ತಾ ಇರೋಂಥ ಸಂದರ್ಭದಲ್ಲಿ ಎಲ್ರು ಕೂಡ ಶಿಸ್ತಿನಿಂದ ನಿಂತರಂತ ಸಂದರ್ಭದಲ್ಲಿ ಈ ಅಮ್ಮನಿ ಒಂಥರ ಕಳವಳ, ಒದ್ದಾಟ. ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ, ನಾನು ನಿಜಕ್ಕೂ ಇದನ್ನ ರಾಜಕಾರಣಕ್ಕೆ ಬಳಸ್ತೀರಾ, ಟೀಕೆನೂ ಮಾಡಕ್ಕೆ ಇಷ್ಟಪಡ್ತಿಲ್ಲ. ಆ ಒಂದೇ ಮಾತರಮ್ಮನ ಮಹತ್ವ ಅಮ್ಮನಿಗೆ ಅರ್ಥ ಆಗದಿದ್ದಕ್ಕೋಸ್ಕರ, ಆ ಇತಿಹಾಸ ಗೊತ್ತಿಲ್ಲದಿದ್ದಕ್ಕೋಸ್ಕರ ಅವ್ರಲ್ಲಿ ನಡ್ಕೊಂಡಿದ್ದಾರೆ. ಅಂತವ್ರ ಕೈ ಇವತ್ತು ಕಾಂಗ್ರೆಸ್ ಸಿಕ್ಕಿದೆ. ಆ ಕಾಂಗ್ರೆಸ್ ಬೇರೆ, ಈ ಕಾಂಗ್ರೆಸ್ ಬೇರೆ. ಈ ಕಾಂಗ್ರೆಸ್ಸಿನ ನಾಯಕರು ಯಾರು ಕೂಡ ಧೈರ್ಯ ಮಾಡಿ ಒಂದೇ ಮಾತ್ರ ಮಹತ್ವವನ್ನ ಆ ತಾಯಿ ಹೇಳ್ಕೊಟ್ರೆ ನಿಜಕ್ಕೂ ಅವ್ರು ಕಲ್ತ್ಕೊಂಡು ಕ್ಷಮೆ ಕೇಳಬಹುದು ಅನ್ನೋಂತ ಒಂದು ಭ್ರಮೆ. ಈ ದಿಕ್ಕಲ್ಲಿ ನನ್ನ ಆಸೆ ಅವ್ರು ಈಡೇರಿಸ್ತಾರೆ ಅಂತ ವಿಶ್ವಾಸ ನನಗಿದೆ. ನೋಡೋಣ. ಯಾಕಂದ್ರೆ ಒಂದೇ ಮಾತ್ರ ಅನ್ನೋದನ್ನ ಈ ದೇಶಕ್ಕೆ ಸ್ವತಂತ್ರವನ್ನ ತಂದುಕೊಟ್ಟ ಎರಡು ವಿಶೇಷವಾದ ಘೋಷಣೆಗಳು, ಒಂದು ಒಂದೇ ಮಾತ್ರ, ಒಂದು ಭಾರತ್ ಮಾತಾ ಕಿ ಜೈ. ಈ ಎರಡು ಪದ ನಮ್ಮ ಕಾರ್ಯಕರ್ತ, ನಮ್ಮ ಯುವಕರಿಗೆ
ರಕ್ತದ ಕಣ ಕಣಲ್ಲೂ ಕೂಡ ರಾಷ್ಟ್ರಭಕ್ತಿಯನ್ನು ಜಾಗೃತಿ ಮಾಡ್ತಾ ಇದ್ದಂತ ಘೋಷಣೆಗಳು. ಅದಕ್ಕೆ ಅಪಮಾನ ಮಾಡಿದ್ರೆ ಅವ್ರು ರಾಷ್ಟ್ರಭಕ್ತರು, ರಾಷ್ಟ್ರ ದ್ರೋಹಿಗಳು, ಗೊತ್ತಿದ್ದೂ ಈ ರೀತಿ ಮಾಡಿದ್ರೆ ಅವ್ರು ರಾಷ್ಟ್ರ ದ್ರೋಹಿಗಳಾಗ್ತಾರೆ. ಒಂದೇ ಅಣ್ಣ, ಬಿ ಕೆ ಹರಿಪ್ರಸಾದ್ ಚಿಲ್ಲರೆ ಬಗ್ಗೆ ನಾನು ಯಾಕೆ ಮಾತಾಡಕ್ ಹೋಗಿ, ನಾನು ಹೇಳಕ್ ಹೋಗಿದ್ದು ಸೋನಿಯಾ ಗಾಂಧಿ ಕಾಂಗ್ರೆಸ್ಸಿನ ನಂಬರ್ 1 ಸ್ಥಾನದಲ್ಲಿರಂತ ನಾಯಕಿ, ಅವರೇ ಈ ರೀತಿ ಮಾತಾಡ್ಬಿಟ್ಟೆ ಒಂದೇ ಮಾತ್ರ ಬಗ್ಗೆ. ಇಡೀ ಕಾಂಗ್ರೆಸ್ಸಿನ ಎಲ್ಲರೂ ಕೂಡ ಅದನ್ನ ಡಿಫೆಂಡ್ ಮಾಡ್ಕೊಡಂತ, ಅವ್ರು ಹಂಗೆ ಹೇಳಿಲ್ಲ ಹಿಂಗೆ ಹೇಳಿಲ್ಲ ಈ ರೀತಿ ಮಾಡ್ಕೊಡಂತ ಪ್ರಯತ್ನವನ್ನ ನಡೆಸ್ತಾರೆ. ಆ ನೋವಿನಲ್ಲಿ ನಾನು ಈ ಸಂದರ್ಭ ಪ್ರಸ್ತಾಪ ಮಾಡಕ್ಕೆ ಇಷ್ಟಪಡ್ತೇನೆ. ಗೂಂಡಾರಿ ಹರಿಪ್ರಸಾದ್, ಜೈಲಲ್ಲಿ ಇರ್ಬೇಕಾದಂತ ಹರಿಪ್ರಸಾದ್ ಏನ್ರಿ ಗೊತ್ತು RSS ಮಹತ್ವ? ನಾನು ಅದಕ್ಕೋಸ್ಕರ ಹೇಳಿದೆ, ಅಲ್ಲಿ ರಾಷ್ಟ್ರೀಯ ನಾಯಕಿ ಕಾಂಗ್ರೆಸ್ಸಿನವರು ಒಂದೇ ಮಾತ್ರ ಬಗ್ಗೆ ಮಹತ್ವ ಗೊತ್ತಿಲ್ಲ. ಇಲ್ಲಿ ಗೂಂಡಾ ಪ್ರವೃತ್ತಿಯ ರಾಜ್ಯ ಅಧ್ಯಕ್ಷನಿಗೆ RSS ಮಹತ್ವ ಗೊತ್ತಿಲ್ಲ. ಅಟಲ್ ಬಿಹಾರಿ ವಾಜಪೇಯಿ, ಲಾಲ್ ಕೃಷ್ಣ ಅದ್ವಾನಿ, ಈಗಿನ ನರೇಂದ್ರ ಮೋದಿ, ಇವರೆಲ್ಲರೂ ಕೂಡ RSS ಪ್ರಾಡಕ್ಟ್ಗಳು ಇವು. ಸುಮ್ಮನೆ ಒಂದ್ಸರಿ ಯೋಚನೆ ಮಾಡಿ, ಇವರೆಲ್ಲ ಇಲ್ಲಿದ್ರೆ ಇವತ್ತು ದೇಶದ ಪರಿಸ್ಥಿತಿ ಏನಾಗ್ತಿತ್ತು ಅಂತ. ನೆನ್ನೆ ತಾನೇ ಟಿವಿಲಿ ನೋಡಿದೆ ನಾನು, ಕಾಶ್ಮೀರದ ಲಾಲ್ ಚೌಕದಲ್ಲಿ ಭಾರತದ ತ್ರಿವರ್ಣ ಧ್ವಜ ಹಾರಕ್ಕಿಂತ ಮುಂಚೆ ಅಲ್ಲಿ ಪಾಕಿಸ್ತಾನ ಧ್ವಜ ಹಾರ್ತಾ ಇತ್ತು. ಅಲ್ಲಿ ಘೋಷಣೆ ಬರೆದಿದ್ರು, ತಾಯಿ ಮೊಲೆ ಹಾಲು ಕುಡಿದಂತ ಯಾರೊಬ್ಬ ಭಾರತೀಯ ಆಗಿದ್ರೆ ಪಾಕಿಸ್ತಾನ ಧ್ವಜವನ್ನು ತೆಗೆದು ಹಿಂದೂಸ್ತಾನ್ ಧ್ವಜ ಹಾಕಿದ್ರೆ ಅವನಿಗೆ 10 ಲಕ್ಷ ರೂಪಾಯಿ ಬಹುಮಾನ ಕೊಡ್ತೇವೆ ಘೋಷಣೆ. ಯಾರು ಅದನ್ನ ಪಾಕಿಸ್ತಾನ ಧ್ವಜವನ್ನು ತೆಗೆದು ಹಿಂದೂಸ್ತಾನ್ ಧ್ವಜ ಹಾರಿಸಿದ್ದು? ಇದೇ RSSನ ಸ್ವಯಂ ಸೇವಕರು. RSS ಸ್ಫೂರ್ತಿಯನ್ನು ಪಡೆದಂತ ಎಲ್ಲ ನಾನು ಕೂಡ ಹೋಗಿದ್ದೆ ಅಲ್ಲಿಗೆ, ಕಾಶ್ಮೀರಿಗೆ. ನಾನು, ಯಡಿಯೂರಪ್ಪನವರು, ನಮ್ಮ ಕರ್ನಾಟಕದಿಂದ D.S. ಶಂಕರ್ ಮೂರ್ತಿ ಅವರು, ರಾಮಚಂದ್ರ ಗೌಡರು, ಡಾಕ್ಟರ್ MR ತಂಗ, ಕರ್ನಾಟಕ ರಾಜ್ಯದಿಂದ ಯುವ ಮೋರ್ಚಾ ಕೇಸರಿ ವಾಹಿನಿ ಹೆಸರಿನಲ್ಲಿ ವಿಶೇಷವಾದ ಒಂದು ಟ್ರೈನ್ ಅಲ್ಲಿ ನಾವೆಲ್ಲ ಹೋಗಿದ್ವಿ. ಇವತ್ತು ಕಾಶ್ಮೀರದಲ್ಲಿ ಆರ್ಟಿಕಲ್ 370 ತೆಗೆದಾಗ ಕಾರಣ ಯಾರು? ಇದೇ RSS ನಿಂದ ಬೆಳೆದಂತ ರಾಷ್ಟ್ರಭಕ್ತ ಯುವಕರು ಇವತ್ತು ದೇಶದ ಚುಕ್ಕಾಣಿ ಹಿಡಿದಿದ್ದಾರೆ. ಆ RSSನ ಸ್ಫೂರ್ತಿಯಿಂದ ಇಡೀ ಇವತ್ತು ದೇಶ ಒಂದಾಗಿ ಉಳಿತಾ ಇದೆ. ಇವತ್ತೇ 263ಕ್ಕೂ ಹೆಚ್ಚಿಗೆ ಕರ್ನಾಟಕ ರಾಜ್ಯದಿಂದ ಬೇರೆ ಬೇರೆ ಕಡೆಯಿಂದ ವಿದೇಶಿಗಳನ್ನ ನಮ್ಮ ದೇಶದಲ್ಲಿ ಅರೆಸ್ಟ್ ಮಾಡಿದ್ದಾರೆ. ಬಾಂಗ್ಲಾ, ಪಾಕಿಸ್ತಾನದಿಂದ ಬಂದವ್ರನ್ನ. ಇದು RSS ಇಂದ ಸ್ಫೂರ್ತಿ ಪಡೆದಂತ ಇವತ್ತು ಅಧಿಕಾರದಲ್ಲಿ ಇರುವಂತ ನಾಯಕರು ಮಾಡಿರಂತ ರಾಷ್ಟ್ರಭಕ್ತ ಕೆಲಸ. ಹೆಮ್ಮೆಯಿಂದ ನಾವೆಲ್ಲ ಹೇಳ್ಕೊತಿದ್ದೀವಿ. RSS ಇವ್ರಿಗೆ ಯಾರಿಗೂ ಸ್ಫೂರ್ತಿ ಕೊಡ್ಲಿಲ್ಲ ಅಂತಂದಿದ್ರೆ ನಾವು ಕೂಡ ಅಧಿಕಾರದ ಆಸೆಗೋಸ್ಕರ ಅವ್ರನ್ನ ಕೈ ಬಿಡು, ಇವ್ರನ್ನ ಕೈ ಬಿಡು. ಯಾಕೆಂದ್ರೆ ಇವತ್ತು ಮಾನ್ಯ ಖರ್ಗೆ ಅವರು, ಪ್ರಿಯಾಂಕಾ ಖರ್ಗೆ ಅವರು ದಿನ ಒಂದೊಂದು ಹೇಳಿಕೆ, ಕರ್ನಾಟಕ ರಾಜ್ಯದಲ್ಲಿ ಕೊಲೆ, ಸುಲಿಗೆ, ಆತ್ಮಹತ್ಯೆ ಲೆಕ್ಕ ಇಲ್ಲದಷ್ಟು ನಡೀತಾ ಇದೆ. ತನ್ನ ಮಂತ್ರಿ ಕೆಲಸವನ್ನು ಮರೆತು ಬಿಟ್ಟಾರ. ಅದನ್ನ RSS ಬಗ್ಗೆನೇ ಇವ್ರ ಚಿಂತೆ, ಹಗಲು ರಾತ್ರಿ ಚಿಂತೆ, ನಿದ್ದೆ ಬರಲ್ಲ ಇಲ್ಲಾಂದ್ರೆ ಅವರಿಗೆ. ನಾಳೆ ಬೆಳಿಗ್ಗೆ RSS ಬಗ್ಗೆ ಏನ್ ಹೇಳ್ಬೇಕು ಅಂತೇಳಿ ರಾತ್ರಿ ಎಲ್ಲ ಯೋಚನೆ ಮಾಡ್ತಾರೆ. ನಾನು ಅವ್ರಿಗೆ ಕೈ ಮುಗಿದು ಹೇಳ್ತೇನೆ, ನೆಹರು, ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ ಎಲ್ಲರೂ ಕೂಡ ಪ್ರಯತ್ನ ನಡೆಸಿ RSS ಅನ್ನ ಚಟುವಟಿಕೆ ನಿಲ್ಲಿಸಬೇಕು ಅಂತ ಎಲ್ಲಾ ಪ್ರಯತ್ನ ಮಾಡಿ ಮಣ್ಣು ತಿಂದೋದ್ರು. ಅವ್ರು ಯಾರ ಕೈಯಲ್ಲೂ ಇಲ್ಲ ಆಗ್ಲಿಲ್ಲ. ಈ ಖರ್ಗೆ, ಹರಿಪ್ರಸಾದ್ ಯಾವ ಲೆಕ್ಕ ರೀ? ಹರಿಪ್ರಸಾದ್ ನಿನಗೆ ಅಧಿಕಾರ ಕೊಟ್ಟಿರೋದು ರಾಜ್ಯದ ಅಧ್ಯಕ್ಷನಾಗಿ ಕಾಂಗ್ರೆಸ್ ನಡೆಸುವಂತ, ಪ್ರಿಯಾಂಕಾ ಖರ್ಗೆಗೆ ಗೃಹ ಮಂತ್ರಿಯಾಗಿ ಕರ್ನಾಟಕ ರಾಜ್ಯದಲ್ಲಿ ಶಾಂತಿ ಶಿಸ್ತನ್ನ ಕಾಪಾಡಬೇಕು ಅಂತ.
ಇಬ್ರು ಅವ್ರ ಕೆಲಸ ಮರೆತು RSS ಬಗ್ಗೆನೇ ಟೀಕೆ ಮಾಡ್ಕೊಂಡು ಹೊರಟಿದ್ದಾರೆ. ಅವ್ರೇನ್ ಟೀಕೆ ಮಾಡಿದ್ರು ಕೂಡ RSS ಒಂದ್ ಕೂದಲು ಕೂಡ ಅಲ್ಲಾಡ್ಸಕ್ ಆಗಲ್ಲ. ಅವ್ರ ಅಪ್ಪ ಕೂಗಿ ಕೂಗಿ ಮನೆಗೆ ಹೋದ, ಈಗ ಇವನ್ ಯತೀಂದ್ರ ಕೂಗ್ತಾ ಇದ್ದಾನೆ. RSS ಹಿಂದೂ ಧರ್ಮ ಬೈದಿದ್ದು. ಸೋನಿಯಾ ಗಾಂಧಿಗೂ ಇವ್ರಿಗೆ ಹರಿಪ್ರಸಾದ್ಗೂ ಖರ್ಗೆ ಅವ್ರಿಗೂ ಯತೀಂದ್ರ ಅವ್ರಿಗೆ ಏನ್ ಆಸೆ? ಮುಸಲ್ಮಾನ್ ವೋಟ್ ಸಿಗ್ಬೇಕು. ಹಿಂದೂ ಧರ್ಮ ಬೈದ್ರೆ ಸಾಕು ಮುಸಲ್ಮಾನ್ ವೋಟ್ ಬರುತ್ತೆ, RSS ಬೈದ್ರೆ ಸಾಕು ಮುಸಲ್ಮಾನ್ ವೋಟ್ ಬರುತ್ತೆ. ಮುಸಲ್ಮಾನ್ ವೋಟಿಗೋಸ್ಕರ ಏನ್ ಬೇಕಾದ್ರೂ ತಯಾರು ಮಾಡಿದ್ರೆ ಅಂತ ಮುಸಲ್ಮಾನರ ಸಂತತಿ ಇವರೆಲ್ಲರೂ ಕೂಡ. ಖರ್ಗೆ, ಹರಿಪ್ರಸಾದ್, ಯತೀಂದ್ರ ಈ ಟೀಮ್ ಎಲ್ಲ ಇದೆಯಲ್ಲ, ಮುಸಲ್ಮಾನರ ಸಂತತಿನೇ ಅವರು. ಈ ಸಂತತಿ RSS ಏನು ಮಾಡಕ್ ಆಗಲ್ಲ. ಅವ್ರು ಯಾವಾಗ RSS ಬಗ್ಗೆ ಬಿಗಿ ಧೋರಣಂತ ನಡೆಸಂತ ಪ್ರಯತ್ನ ನಡೆದ್ರು, ಎಮರ್ಜೆನ್ಸಿಲಿ ಇರ್ಬೋದು, ಬೇರೆ ಬೇರೆ ಸಂದರ್ಭ ಇರೋದು, ಬ್ಯಾನ್ ಮಾಡಂತ ಪ್ರಯತ್ನ ಮಾಡಿದ್ರು, 1 ಪಟ್ಟು ಶಕ್ತಿ ಇದ್ದಂತ RSS ಆ ಸಂದರ್ಭ 10 ಪಟ್ಟು ಬೆಳೀತು. ನಾವೆಲ್ಲ ದಿನ ಶಾಖೆ ಹೋಗಲ್ಲ. ಯಾವಾಗ RSS ನಿರ್ಬಂಧ ತರ್ತಾರೋ ನಾವೆಲ್ಲರೂ RSS ಕೆಲಸ ಮಾಡಕ್ ಶುರು ಮಾಡ್ಬಿಡ್ತೀವಿ. 1 ಪಟ್ಟಿದ್ದ 10 ಪಟ್ಟು ಶಕ್ತಿ ಬರುತ್ತೆ ಒಂದೊಂದ್ಸರಿ ಅವ್ರು ಬ್ಯಾನ್ ಮಾಡಿದಾಗ. ಹಿಂದೂಸ್ತಾನದಲ್ಲಿರುವಂತ ಈ ಕೆಲವು ನಾಯಕರುಗಳು ಟೀಕೆ RSS ಮಾಡೋದ್ ಬಿಟ್ರೆ, ಕಾಂಗ್ರೆಸ್ ನಲ್ಲಿರೋರು ಕೂಡ RSS ಚಟುವಟಿಕೆ ಮೆಚ್ಚುತ್ತಾರೆ. ಈ ದೇಶಕ್ಕೆ RSS ಬೇಕು ಅಂತಾರೆ. ಯುವಕರಲ್ಲಿ ರಾಷ್ಟ್ರಭಕ್ತಿಯನ್ನು ಬೆಳೆಸ್ತಾರಂತ ಸಂಸ್ಥೆ RSS ಅಂತ ಹೇಳ್ತಾರೆ. ಬಹಿರಂಗವಾಗಿದ್ರು ಕೂಡ RSS ಅವ್ರ ಮಕ್ಕಳು ಕಳಿಸ್ತಾರ್ರಿ. ಕಾಂಗ್ರೆಸ್ನವರು ಹಿರಿಯರು ಅವ್ರ ಮಕ್ಕಳನ್ನ RSS ಕಳಿಸ್ತಾರೆ, ದೇಶ ಪ್ರೇಮ ಕಲ್ತ್ಕೊಳಪ್ಪ ಅಂತ. ದುಷ್ಟಶಕ್ತಿಗಳನ್ನ ದೂರ ಹೋಗು, ದುರ್ಬುದ್ಧಿಯಿಂದ ದೂರ ಇರು, RSS ಹೋದ್ರೆ ನಿನ್ಗೆ ಒಳ್ಳೆ ಬುದ್ಧಿ ಬರುತ್ತೆ, RSS ಹೋಗು ಅಂತೇಳಿ ಕಾಂಗ್ರೆಸ್ನವರು ಅವ್ರ ಮಕ್ಕಳು ಕಳಿಸ್ತಾರೆ. ತಿರ್ಕನ್ ಕನಸು ಗೊತ್ತಲ್ಲ, ನೀವು ಓದಿದೆಯಲ್ಲಪ್ಪ ಪ್ರೈಮರಿ ಸ್ಕೂಲ್ ಆಗಿ, ಬಂಗಾರದ ಭಿಕ್ಷಾಪಾತ್ರೆ. ಆ ತಿರ್ಕನ್ ಕನಸು ಪ್ರಿಯಾಂಕಾ ಖರ್ಗೆ ಕೇಂದ್ರದಲ್ಲಿ ಕಾಂಗ್ರೆಸ್ ಬಂದು ಇವನು ಗೃಹ ಮಂತ್ರಿ ಆಗಿ, ಅದೇ ಹೇಳ್ದಲ್ಲ, ತಿರ್ಕನ್ ಕನಸು ಯಾವತ್ತೂ ಕೂಡ ಈಡೇರಲ್ಲ. ಈ ದೇಶ ಮುಗೀತ್ರಿ ಇನ್ನು. ಕೊನೆ ಈಗೇನು ಈ ದೇಶದಲ್ಲಿ ಇರೋಂತ ಅನೇಕ ಸಮಸ್ಯೆಗಳಿದೆ, ಈ ಸಮಸ್ಯೆಗೆ ಪರಿಹಾರನೇ RSS ಇಂದ ಬೆಳೆದ ಬಂದಂತ ಹಿಂದುತ್ವವಾದಿಗಳು. ಅವ್ರು ದೇಶವನ್ನು ರಕ್ಷಣೆ ಮಾಡ್ತಾರೆ, ಪ್ರಪಂಚದ ಉನ್ನತ ಸ್ಥಾನಕ್ಕೆ ಭಾರತವನ್ನು ತಗೊಂಡೋಗ್ತಾರೆ. ಇದು RSS ಕೊಡುಗೆ. ಇವತ್ತಿಲ್ಲ ನಾಳೆ ದೇಶದ ಹಿಂದುತ್ವ ಪ್ರಪಂಚಕ್ಕೆ ಮಾರ್ಗದರ್ಶನ ಮಾಡುತ್ತೆ. ಖಂಡಿತ ಆಗತ್ತೆ. ಯಾಕೆಂದ್ರೆ ಇವತ್ತು ನೆನ್ನೆದಲ್ಲ, RSS ಭಾರತೀಯ ಜನತಾ ಪಾರ್ಟಿ, ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯ, ಡಾಕ್ಟರ್ ಶ್ಯಾಮಾ ಪ್ರಸಾದ್ ಮುಖರ್ಜಿ ಅಂತವರು ಬಲಿದಾನ ಮಾಡಿಕಟ್ಟದಂತ ಆರ್ಗನೈಸೇಷನ್ ಭಾರತೀಯ ಜನತಾ ಪಾರ್ಟಿ. ರಾಷ್ಟ್ರೀಯತೆ, ಹಿಂದುತ್ವ, ಸಾಮೂಹಿಕ ನೇತೃತ್ವ, ಕುಟುಂಬ ರಾಜಕಾರಣದಿಂದ ಹೊರಗೆ ಈ ದಿಕ್ಕಲ್ಲಿ ಬೆಳ್ಕೊಂತ ಬಂದಿರಂತ ಪಾರ್ಟಿ ಬಿಜೆಪಿ. ಹಾಗಾಗಿ ಈ ಬಿಜೆಪಿಗೆ ಇಲ್ಲ ಇವತ್ತಿಲ್ಲ ನಾಳೆ ಖಂಡಿತ ಭವಿಷ್ಯ ಇದೆ. ಈ ನಂಬಿಕೆಯಿಂದನೇ ನಾನು ಕೂಡ ಪ್ರಯತ್ನ ಮಾಡ್ಕೊಂಡ್ ಬಂದಿದ್ದೀನಿ. ಅದ್ರಲ್ಲಿ ಒಂದು ಪಾರ್ಟ್ ನಂದು ಕೂಡ ಇದೆ, ಇಲ್ಲ ಅಂತಲ್ಲ. ಶುದ್ಧೀಕರಣ ಇವತ್ತಿಲ್ಲ ನಾಳೆ ಖಂಡಿತ ಆಗತ್ತೆ, ಇದ್ರ ಯಾವ ಅಪನಂಬಿಕೆನೂ